ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನದ ಎಪಿಸೋಡ್ ಅನ್ನುವಂಥದ್ದು, ಅದರಲ್ಲಿ ಇರುವಂತಹ ಕಾಂಟೆಂಟ್ ಅನ್ನುವಂಥದ್ದು ಬಹಳಷ್ಟು ವರ್ಷದಿಂದ ನಮ್ಮ ಹಿಂದೂಗಳನ್ನೂ ಸೇರಿದ ಹಾಗೆ ಕೆಲವೊಂದಷ್ಟು ಏಬ್ರಹಾಮಿಕ್ ರಿಲಿಜನ್ ಅಂತ ಏನಿದೆ, ಅವರು ಸಾಮಾನ್ಯವಾಗಿ ನಮ್ಮನ್ನ ಆಡ್ಕೊಳ್ಳೋಕೆ, ನಮ್ಮ ಪುರಾಣವನ್ನ ಮೈಥಾಲಜಿ ಅಂತ ಕರೆಯಕ್ಕೆ, ಹಾಗೆ ಕೆಲವೊಂದಷ್ಟು ಕಲ್ಚರ್ ಅನ್ನ ಈ ರೀತಿ ಚಿಚಿ ಅಂತ ಅಸಹ್ಯ ನಮಗೆ ಅಸಹ್ಯ ಆಗ್ಬೇಕು ಅಂತ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನ ಉತ್ಪತ್ತಿ ಮಾಡೋ ಮೂಲಕ ಆ ಕ್ವೆಶ್ಚನ್ ಅನ್ನೋದು ಕ್ವೆಶ್ಚನ್ ಆಗಿ ಉಳಿದೋಗಿರುತ್ತೆ. ಎಸ್ಪೆಷಲಿ ಈ ಸರಸ್ವತಿ ಹಾಗೂ ಬ್ರಹ್ಮನ ಕಾಂಟ್ರವರ್ಸಿ ಅನ್ನುವಂಥದ್ದು ಏನಿದೆ, ಎಸ್ಪೆಷಲಿ ಈ ಜಾಕಿರ್ ನಾಯಕ್ ಅಂತ ಒಬ್ಬ ರ್ಯಾಡಿಕಲ್ ಫಂಡಮೆಂಟಲ್ ಸ್ಪೀಚ್ ಅನ್ನ ಕೊಡುವಂತಹ ವ್ಯಕ್ತಿಯೊಬ್ಬ ಈಗ ತಲೆಮರೆಸ್ಕೊಂಡಿದ್ದಾನೆ. ಅವನು ಬಹಳಷ್ಟು ಅವನ ಸ್ಪೀಚ್ ಅಲ್ಲಿ ಸರಸ್ವತಿ ಹಾಗೂ ಬ್ರಹ್ಮನನ್ನ ಎಕ್ಸಾಂಪಲ್ ಆಗಿ ತಗೊಂಡು ಸರಸ್ವತಿಯನ್ನ ಬ್ರಹ್ಮ ರೇಪ್ ಮಾಡ್ದ, ಅಂದ್ರೆ ಈ ಅತ್ಯಾಚಾರದ ಪದ್ಧತಿ ಅನ್ನುವಂಥದ್ದು ಹುಟ್ಟಿದ್ದೇ ಇವನಿಂದ ಅನ್ನೋ ರೀತಿಯಲ್ಲಿ ಬಿಂಬಿಸಿರೋದಿದೆ. ಕೆಲವೊಂದಷ್ಟು ವಿಚಾರಗಳು ನಮಗೆ ಕಾಂಟೆಕ್ಸ್ಟ್ ಗೊತ್ತಿಲ್ದೋದಾಗ ಅದರ ಹಿನ್ನೆಲೆ ಏನು, ಅದರ ಫಿಲಾಸಫಿಕಲ್ ವೇ ಏನು, ಅದರ ಸೈಂಟಿಫಿಕ್ ಅಪ್ರೋಚ್ ಏನು, ಆ ಸ್ಟೋರಿಯ ಹಿಂದ್ಗಡೆ ಏನಾದ್ರೂ ಹಿಡನ್ ಮೀನಿಂಗ್ ಇದೆಯಾ, ಇದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ದಾಗ ನಮ್ಗೆ ನಮ್ಮ ಮೇಲೆ ಅಸಹ್ಯ ಆಗತ್ತೆ, ನಮ್ಮ ಹಿನ್ನೆಲೆ ಮೇಲೆ ಅಸಹ್ಯ ಆಗತ್ತೆ. ನಾವು ಬಾಕಿ ಎಲ್ಲ ಹೆಣ್ಣನ್ನ ದೇವತೆ ಅಂತ ಪೂಜೆ ಮಾಡ್ತೀವಿ, ಆದ್ರೆ ಇಲ್ಲಿ ತಂದೆ ಮಗಳ ಸಂಬಂಧವನ್ನ ಹೆಂಗ್ ಒಪ್ಕೊಳ್ಳೋದು? ಒಬ್ಬ ತಂದೆ ತಾನು ಹುಟ್ಟಿಸಿದೀನಿ ಅನ್ನೋ ಕಾರಣಕ್ಕೋಸ್ಕರ ಮಗಳ ಮೇಲೆ ಕಣ್ಣು ಹಾಕ್ತಾನೆ ಅಂತಂದ್ರೆ ಆ ವ್ಯಕ್ತಿಯನ್ನ ದೇವ್ರು ಅಂತ ಹೆಂಗ್ ಒಪ್ಕೊಳ್ಳೋದು? ಅವನನ್ನ ಸೃಷ್ಟಿಕರ್ತ ಅಂತ ಯಾವ ಬಾಯಲ್ಲಿ ಕರಿತೀವಿ? ಇಂಥ ಕೆಲವೊಂದಷ್ಟು ವೈರುಧ್ಯ ಅನ್ನುವಂಥದ್ದು ಕ್ರಿಯೇಟ್ ಆಗೋದು ಸಹಜ. ಆ ಸಹಜತೆ ಅನ್ನುವಂಥದ್ದು ಏನಿದೆ, ಆ ಕ್ಯೂರಿಯಾಸಿಟಿಯನ್ನ ಹಂಗೆ ಡೆವಲಪ್ಮೆಂಟ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಅನ್ನ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ ಅಂತಂದ್ರೆ, ಯಾರು ಇಂಥ ಅಟ್ಯಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರಲ್ವಾ ವಿತ್ ಅ ರಾಂಗ್ ಇಂಟೆನ್ಷನ್, ಕ್ವೆಶ್ಚನ್ ತಿಳ್ಕೊಳ್ಬೇಕು ಅಂತ ಇದ್ರೆ ಅದು ರಾಂಗ್ ಇರಲ್ಲ. ಸುಮ್ಮನೆ ಯಾರನ್ನ ಹರ್ಟ್ ಮಾಡಬೇಕು, ಒಂದು ಧರ್ಮವನ್ನ ಅಟ್ಯಾಕ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಜನರ ಮಧ್ಯದಲ್ಲಿ ಅಂತ ಪ್ರಶ್ನೆಯನ್ನ ಕೇಳಿದ್ರೆ ದಟ್ ಶುಡ್ ಬಿ ಕೌಂಟರ್ಡ್ ವೆರಿ ಪ್ರಾಪರ್ಲಿ. ಸೊ ಇವತ್ತಿನ ಈ ಒಂದು ಎಪಿಸೋಡ್ ಅನ್ನುವಂಥದ್ದನ್ನ ದಯವಿಟ್ಟು ಕೇವಲ ನೀವು ಮಾತ್ರ ಕೇಳೋದಲ್ಲ, ಇಂಥ ಪ್ರಶ್ನೆ ಅನ್ನುವಂಥದ್ದು ಬಹಳಷ್ಟು ಜನ ನಮ್ಮಲ್ಲೇ ಇತ್ತು. ಹಾಗೆ ಯಾರು ಈ ಪ್ರಶ್ನೆಯನ್ನ ಹೇಳ್ಕೊಂಡು ನಗ್ತಾರೆ ಅಂಥವರಿಗೆ ಫಾರ್ವರ್ಡ್ ಮಾಡೋದನ್ನ ಮರಿಬೇಡಿ. ಯಾಕೆಂತಂದ್ರೆ ನಮ್ಮ ಹಿನ್ನೆಲೆ ಏನು ಅನ್ನೋದು ನಮಗೆ ಗೊತ್ತಿರಬೇಕು. ವಿ ಶುಡ್ ನೋ ಅವರ್ ಹಿಸ್ಟ್ರಿ. ಸೊ ಶ್ರೀಮದ್ ಭಾಗವತ ಪುರಾಣದಲ್ಲಿ 12ನೇ ಚಾಪ್ಟರ್ ಅಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದಿಂದ ಆಯ್ದುಕೊಂಡಂತಹ ಕೆಲವೊಂದಷ್ಟು ವರ್ಡ್ಸ್ ನ ಮೂಲಕ ಕಾಂಟೆಕ್ಸ್ಟ್ ಅನ್ನ ಮರೆಮಾಚಿ, ಕೆಲವು ಜನರಿಗೆ ಆ ಕಾಂಟೆಕ್ಸ್ಟ್ ಅರ್ಥನೇ ಆಗಿಲ್ಲ, ಅದು ಬೇರೆ, ಗೊತ್ತಿಲ್ಲದೆ ಆಗಿರುವಂತಹ ತಪ್ಪು ಆಗಿರ್ಬೋದು. ಕೆಲವು ಜನರಿಗೆ ಅಟ್ಯಾಕ್ ಮಾಡಕ್ಕೆ ಇದು ಅಸ್ತ್ರ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಟೆಕ್ಸ್ಟ್ ಅನ್ನ ಎಕ್ಸ್ಪ್ಲೇನ್ ಮಾಡದೆ ವರ್ಡ್ ಅನ್ನ ಇಟ್ಕೊಂಡು ಅಯ್ಯೋ ಚಿಚಿ ತಂದೆ ಮಗಳ ಮೇಲೆ ರೇಪ್ ಮಾಡದಂತೆ, ನಿಮ್ದೆಂಥ ದೇವ್ರು ಅವನು ಅಂತ ಹೇಳ್ತಾರೆ ಬ್ರಹ್ಮನನ್ನ. ಏನು ಯಾವ 2 ವರ್ಡು ಅಂತಂದ್ರೆ, ಕನ್ಯೆ ಅನ್ನುವಂಥದ್ದನ್ನ, ಬ್ರಹ್ಮನ ಕನ್ಯೆ ಅನ್ನೋದನ್ನ ಸರಸ್ವತಿಯನ್ನ ಉದ್ದೇಶಿಸಿ ಈ ಶ್ಲೋಕ ಹೇಳುತ್ತೆ. ಜೊತೆಗೆ ಆಕೆಯನ್ನ ನೋಡಿ, ಆಕೆಯ ಸೌಂದರ್ಯವನ್ನ ನೋಡಿ ಕಾಮೋತ್ಪತ್ತಿಯಾಯಿತು ಬ್ರಹ್ಮನಲ್ಲಿ ಅನ್ನುವಂತಹ ಸ್ಟೇಟ್ಮೆಂಟ್ ಬರುತ್ತೆ. ಆ ನಂತರದಲ್ಲಿ ಏನೇನ್ ಕಾಂಟೆಕ್ಸ್ಟ್ ಇದೆ ಅನ್ನೋದನ್ನ ಯಾರು ಕೂಡ ತಿಳ್ಕೊಳ್ಳೋದಿಲ್ಲ. 2 ಸಿಕ್ತಾ, ಇದನ್ನ ಇಟ್ಕೊಂಡು ನಾನು ಇವಾಗ ಈ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತೀನಿ ಅಂತ ಕೆಲವು ಜನ ಹೊರಡ್ತಾರೆ. ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಬ್ರಹ್ಮ ಅನ್ನುವಂತಹ ಕಾನ್ಸೆಪ್ಟ್ ಏನಿದೆ, ಅದಕ್ಕೆ ಒಂದು ಸೈಂಟಿಫಿಕ್ ಅಪ್ರೋಚ್ ನ ಜೊತೆಗೆ ಈ ಒಂದು ಸ್ಟೋರಿಯ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಇದರ ಫಿಲಾಸಫಿಕಲ್ ಮೀನಿಂಗ್ ಏನು, ಇದು ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಣ. ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಒಬ್ಬ, ಯಾರು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡ್ದ ಅಂತ ಹೇಳ್ತೀವಿ. ಅಂಥ ಬ್ರಹ್ಮನನ್ನ ನಾವು ಪೂಜೆ ಮಾಡೋದಿಲ್ಲ. ಹಾಗೆ ಆ ಬ್ರಹ್ಮನನ್ನ ಕೇವಲ ಒಬ್ಬ ವ್ಯಕ್ತಿ ಅಥವಾ ಒಂದು ಪರ್ಸನಾಲಿಟಿ ಆಗಿ ನೋಡುತ್ತೆ, ಅದು ಒಂದು ಪೊಸಿಷನ್. ನನ್ನ ಪ್ರೀವಿಯಸ್ ಕೆಲವೊಂದಷ್ಟು ಎಪಿಸೋಡ್ ನಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ, ಬ್ರಹ್ಮ ಅನ್ನುವಂಥದ್ದು ಕೇವಲ ಒಂದು ವ್ಯಕ್ತಿ ಅಲ್ಲ, ಇಂದ್ರ ಅನ್ನುವಂಥದ್ದು ಕೇವಲ ಒಂದು ವ್ಯಕ್ತಿತ್ವ ಅಲ್ಲ, ಇಟ್ಸ್ ಅ ಪೊಸಿಷನ್. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅನ್ನೋ ರೀತಿಯಲ್ಲೇ ಒಂದು ಪೊಸಿಷನ್ ಅದು. ಅದಕ್ಕೆ ಕಾಲ ನಿರ್ಧಾರ ಮಾಡಿರುತ್ತೆ ಇಂಥ ವ್ಯಕ್ತಿ ಅಂತ. ಆ ನಂತರದಲ್ಲಿ ಅದಕ್ಕೆ ರೀಪ್ಲೇಸ್ಮೆಂಟ್ ಎನರ್ಜಿ ಅನ್ನುವಂಥದ್ದು ಬಂದಿರುತ್ತೆ. ಆ ವ್ಯಕ್ತಿಯನ್ನ ನೆಕ್ಸ್ಟ್ ಬ್ರಹ್ಮ ಅಂತ ಕರಿತೀವಿ. ಅಲ್ಟಿಮೇಟ್ಲಿ ಇಟ್ಸ್ ಆಲ್ ಅಬೌಟ್ ಎನರ್ಜಿ. ಬ್ರಹ್ಮ ಅಂತಂದ್ರೆ ಯಾರು? ಸ್ವಲ್ಪ ಸೈಂಟಿಫಿಕ್ ಅಪ್ರೋಚ್ ಬೇಕಿದ್ಕೆ.
ಸೊ ಋಗ್ವೇದದಲ್ಲಿ ಒಂದು ಸ್ಟೇಟ್ಮೆಂಟ್ ಬರುತ್ತೆ, ಸೇಮ್ ಸ್ಟೇಟ್ಮೆಂಟ್, ಬಿಗ್ ಬ್ಯಾಂಗ್ ಥಿಯರಿಯ ಫಸ್ಟ್ ಸ್ಟೇಟ್ಮೆಂಟ್. ದೆನ್ ವೆನ್ ನಥಿಂಗ್ನೆಸ್ ವಾಸ್ ನಾಟ್ ಇವನ್ ದೇರ್, ಅದಕ್ಕಿಂತ ಮುಂಚೆ ಏನಿರ್ಲಿಲ್ಲ ಅನ್ನೋದು ಇರಲಿಲ್ಲ. ನಾನು ಹೇಳೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಕೆಲವೊಂದಷ್ಟು ವಿಚಾರಗಳನ್ನ ಇಮ್ಯಾಜಿನ್ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಸೇಮ್ ಸ್ಟೇಟ್ಮೆಂಟ್ ಬಿಗ್ ಬ್ಯಾಂಗ್ ಥಿಯರಲ್ಲಿ, ವೆನ್ ಟೈಮ್ t is equal to 0 ಬಿಗ್ ಬ್ಯಾಂಗ್ ಹ್ಯಾಪನ್ಡ್. ಅದಕ್ಕಿಂತ ಮುಂಚೆ ಏನಾಯ್ತು? ದಟ್ ಈಸ್ ಅನ್ಮ್ಯಾನಿಫೆಸ್ಟೆಡ್. ಅದಕ್ಕಿಂತ ಏನಿತ್ತು, ಎಲ್ಲಿಂದ ಎನರ್ಜಿ ಬಂತು, ಆಕ್ಷನ್ ಏನು, ರಿಯಾಕ್ಷನ್ ಗೊತ್ತು ನಮಗೆ, ವಾಟ್ ಈಸ್ ದ ಆಕ್ಷನ್ ಅನ್ನುವಂಥದ್ದು ಗೊತ್ತಿಲ್ಲ. ಅದು ಗೊತ್ತಾಯ್ತು ಅಂತಂದ್ರೆ ನಾನೇ ಬ್ರಹ್ಮ, ನಾನೇ ದೇವರು. ಸೊ ಈ ಬಿಗ್ ಬ್ಯಾಂಗ್ ಥಿಯರಿಯ ಸ್ಟೇಟ್ಮೆಂಟ್, ಋಗ್ವೇದದ ಸ್ಟೇಟ್ಮೆಂಟ್, ಇದೆರಡೂ ಕೂಡ ಪ್ಯಾರಲಲ್ ಲೈನ್ಸ್ ಅನ್ನು ಡ್ರಾ ಮಾಡಿಬಿಡುತ್ತೆ. ಸೊ ಈ ಯೂನಿವರ್ಸ್ ಅಥವಾ ಬ್ರಹ್ಮಾಂಡ ಅನ್ನುವಂಥದ್ದು ಏನಿದೆ, ಅದರ ಕ್ರಿಯೇಷನ್ನ ಕಾಸ್ ಗೊತ್ತಿಲ್ಲ ನಮಗೆ. ನಾವು ಕೌಂಟ್ ಮಾಡ್ತಾ ಇರೋದು ಎಫೆಕ್ಟ್ ಇಂದ. ಅಂದ್ರೆ ಯಾವುದೋ ಒಂದು ಸಮಯದಲ್ಲಿ ಒಂದು ಎನರ್ಜಿಯ ಸೋರ್ಸ್ ಅನ್ನುವಂಥದ್ದು ವ್ಯಕ್ತ ಆಯಿತು. ವ್ಯಕ್ತ ಆಗೋಕ್ಕಿಂತ ಮುಂಚೆ ಅದು ಎಲ್ಲಿತ್ತು, ಹೇಗಿತ್ತು, ಅದರ ಸ್ವರೂಪ ಏನು ನಮ್ಗೆ ಗೊತ್ತಿಲ್ಲ. ಆದ್ರೆ ಅದನ್ನ ನಮ್ಮ ಪುರಾಣ ಯಾವ ರೀತಿ ಅಕೌಂಟಬಿಲಿಟಿಗೆ ತಗೊಳುತ್ತೆ ಅಂತಂದ್ರೆ, ಆದಿಪರಾಶಕ್ತಿ, ಅನ್ಮ್ಯಾನಿಫೆಸ್ಟೆಡ್ ಎನರ್ಜಿ ಈಸ್ ಕಾಲ್ಡ್ ಆದಿಪರಾಶಕ್ತಿ. ಆದಿಪರಾಶಕ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಪರೇಟ್ ಆಗಿರುವಂತಹ ಎಪಿಸೋಡ್ ಅನ್ನ ಈಗಾಗಲೇ ಮಾಡಿದ್ದೀನಿ. ಯಾರು ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ನೋಡಿ. ಅದರಲ್ಲಿ ಕೂಡ ನಾನು ಸೈಂಟಿಫಿಕ್ ಅಪ್ರೋಚ್ ನಲ್ಲಿ ಎಕ್ಸ್ಪ್ಲೇನ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಈ ಅನ್ಮ್ಯಾನಿಫೆಸ್ಟೆಡ್ ಎನರ್ಜಿ ಈಸ್ ಕಾಲ್ಡ್ ಆದಿಶಕ್ತಿ, ಆದಿಪರಾಶಕ್ತಿ ಅಂತ ಹೇಳಿ. ಯಾವಾಗ ಅದು ವ್ಯಕ್ತಗೊಳ್ಳುತ್ತೆ ಅದನ್ನ ಬ್ರಹ್ಮ ಅಂತ ಕರಿತೀವಿ. ಅಂದ್ರೆ ಅನ್ಮ್ಯಾನಿಫೆಸ್ಟೆಡ್ ಎನರ್ಜಿ ಬಿಕಮ್ಸ್ ಮ್ಯಾನಿಫೆಸ್ಟೆಡ್ ಅಂಡ್ ಇಟ್ ಈಸ್ ಕಾಲ್ಡ್ ಬ್ರಹ್ಮ, ವಿಚ್ ಇಸ್ ಅ ಪೊಸಿಷನ್. ಈ ಮ್ಯಾನಿಫೆಸ್ಟ್ ಆಗಿರುವಂತಹ ಎನರ್ಜಿ ಅನ್ನುವಂಥದ್ದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಇವಾಗ ಯೂನಿವರ್ಸ್ ಅನ್ನ ನಾವು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಅದಕ್ಕೆ ಬೇರೆ ಬೇರೆ ಥಿಯರಿ ಅನ್ನುವಂಥದ್ದು ಯಾವ ಕಾರಣದಿಂದ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅನ್ನೋದನ್ನ ಹುಡುಕ್ತಾ ಇದೀವಿ. ಹೆಂಗೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಅದಕ್ಕೆ ಯಾವ್ದಾದ್ರು ಮಾಡೆಲ್ ಇದೆಯಾ, ಇದೆಲ್ಲವನ್ನು ನಮ್ಮ ಸೈನ್ಸ್ ನಲ್ಲಿ ಇವಾಗ ಹುಡುಕ್ತಾ ಇರೋದು ನಾವು. ಸೊ ಈ ಎಕ್ಸ್ಪ್ಯಾನ್ಷನ್ ಅನ್ನುವಂಥದ್ದು ಏನಿದೆ, ಆ ಮ್ಯಾನಿಫೆಸ್ಟೆಡ್ ಎನರ್ಜಿಯ ಎಕ್ಸ್ಪ್ಯಾನ್ಷನ್, ಇಟ್ಸ್ ಕಾಲ್ಡ್ ಇಂಟೆಲಿಜೆನ್ಸ್. ಅದನ್ನ ನಮ್ಮ ಪುರಾಣ ಸರಸ್ವತಿ ಅಂತ ಪರ್ಸಾನಿಫೈ ಮಾಡಿ ಕರಿತಾ ಇರೋದು. ಅಂದ್ರೆ ಎನರ್ಜಿಯ ಫಾರ್ಮ್ಸ್ ಬದಲಾದಾಗೆಲ್ಲ ಅದನ್ನ ನಮ್ಮ ಪುರಾಣದ ಕಥೆ ಅನ್ನುವಂಥದ್ದು ಏನಿದೆ, ಆ ಕಥೆಯ ಕ್ಯಾರೆಕ್ಟರ್ ಮಾಡಿ, ಅದನ್ನ ಪರ್ಸಾನಿಫಿಕೇಶನ್ ಮಾಡಿ ನಮಗೆ ಈಸಿ ಆಗ್ಲಿ ತಿಳ್ಕೊಳ್ಳೋಕೆ ಅಂತ ಟ್ರೈ ಮಾಡ್ತಾ ಇರೋದು. ಸೊ ಈ ನಾಲೆಜ್ ಅನ್ನುವಂಥದ್ದು, ಇಂಟೆಲಿಜೆನ್ಸ್ ಅನ್ನುವಂಥದ್ದು ಈ ಮ್ಯಾನಿಫೆಸ್ಟೆಡ್ ಎನರ್ಜಿಯ ಒಂದು ಕೂಸಾಯ್ತು. ಅಂದ್ರೆ ಬ್ರಹ್ಮ ಈಸ್ ಅ ಫಾದರ್ಲಿ ಫಿಗರ್ ಟು ಸರಸ್ವತಿ. ಆದ್ರೆ ಒಂದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಮನುಷ್ಯ ಜನ್ಮದ ಲಿಮಿಟೇಷನ್ ಏನು ಅಂತಂದ್ರೆ, ಏನಾದ್ರೂ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ನಮ್ಮ ತಲೆಯಲ್ಲಿ ಪ್ರೋಗ್ರಾಮ್ ಆಗಿರೋದು ಏನ್ ಹೇಳಿ, ಒಂದು ಮಗು ಹುಟ್ಟಬೇಕು ಅಂತಂದ್ರೆ ಅಲ್ಲಿ ಒಂದು ಹೆಣ್ಣಿರ್ಬೇಕು, ಗಂಡಿರ್ಬೇಕು, ಅವರಿಬ್ರ ನಡುವೆ ಲೈಂಗಿಕ ಕ್ರಿಯೆ ನಡಿಬೇಕು, ಹಂಗಾದ್ರೆ ಮಾತ್ರ ಕ್ರಿಯೇಷನ್ ಅನ್ನೋದು ಸಾಧ್ಯ ಇದೆ. ದಿಸ್ ಈಸ್ ಕಾಲ್ಡ್ ಜನ್ಮ. ಇದು ಒಂದು ಬಗೆಯ ಕ್ರಿಯೇಷನ್. ಕ್ರಿಯೇಷನ್ ಅಂತಂದ್ರೆ ಇಷ್ಟೇ ಅಲ್ಲ, ಇದನ್ನ ಹೊರತಾಗಿರುವಂತಹ ಕ್ರಿಯೇಷನ್ ಕೂಡ ಇದೆ. ಏನದು? ಉದ್ಭವ, ಉತ್ಪತ್ತಿ. ಉದ್ಭವ ಅಂತಂದ್ರೆ ಏನು? ಈಗ ನಾನು ಯೂನಿವರ್ಸ್ ಹೇಳ್ದೆ ಅಲ್ಲ, ಬಿಗ್ ಬ್ಯಾಂಗ್ ಹೇಳ್ದೆ ಅಲ್ಲ, ಬಿಗ್ ಬ್ಯಾಂಗ್ ಅಂತ ಆಗಿದ್ದು ಯಾವುದೋ ಗಂಡು ಹೆಣ್ಣು ಸೇರಿ ಆಗಿದ್ದಲ್ಲ. ಬಿಗ್ ಬ್ಯಾಂಗ್ ಆಗಿದ್ದು ಉದ್ಭವ. ಶಿವನನ್ನ ಉದ್ಭವ ಮೂರ್ತಿ ಅಂತ ಹೇಳ್ತೀವಿ. ಅಂದ್ರೆ ಅವರ ಕ್ರಿಯೇಷನ್ಗೆ ಅವರೇ ಕಾರಣ. ಹೌ ವಿ ಡೋಂಟ್ ನೋ. ಗೊತ್ತಾದ್ರೆ ನಾನೇ ಶಿವ. ಸೊ ಈ ಉದ್ಭವ ಅಂತ ಆದ್ಮೇಲೆ ಉತ್ಪತ್ತಿ ಅಂತ ಒಂದು ಬರುತ್ತೆ. ಫಾರ್ ಎಕ್ಸಾಂಪಲ್, ಬ್ರಹ್ಮ ವೈವರ್ತ ಪುರಾಣ ಅಂತ ತಗೊಳ್ಳಿ, ಅಥವಾ ನೀವು ಈಗ ಶ್ರೀ ಭಾಗವತ ಪುರಾಣದಲ್ಲೇ ನೋಡಿದ್ರೆ, ಭಾಗವತ ಪುರಾಣದಲ್ಲಿ ಬರುವಂತಹ ಉಲ್ಲೇಖ ಪರ್ಟಿಕ್ಯುಲರ್ ಆಗಿ ಬ್ರಹ್ಮ ಅವನ ದೇಹದ ಬೇರೆ ಬೇರೆ ಭಾಗದಿಂದ ಒಂದಷ್ಟು ಕ್ರಿಯೇಷನ್ ಅನ್ನುವಂಥದ್ದು ಆಗತ್ತೆ. ಅದು ಮನು ಇರಬಹುದು, ನಾರದ ಮುನಿ ಇರಬಹುದು, ಪ್ರಜಾಪತಿ ದಕ್ಷ ಇರಬಹುದು, ಸಾಕಷ್ಟು ದೊಡ್ಡದಾಗಿ ಈ ಭಾಗದಿಂದ ಇವ್ರಿವ್ರು ಹುಟ್ಟಿದ್ರು ಅನ್ನುವಂಥ ನರೇಷನ್ ಬರುತ್ತೆ. ಸೊ ಈ ಒಂದು ನರೇಷನ್ ಅಲ್ಲಿ ಬರೋದು ಬ್ರಹ್ಮನ ಮುಖದಿಂದ ಹುಟ್ಟಿರುವವಳು ಸರಸ್ವತಿ ಅಂತಂದ್ರೆ ಅವನ ಜ್ಞಾನದ ಒಂದು ಭಂಡಾರ. ಈಗ ಮಾತು ಅಂತಂದ್ರೆ ಏನು? ವಾಗ್ದೇವಿ ಅಂತ ಯಾಕೆ ಕರಿತೀವಿ? ಮುಖಕ್ಕೆ ಸಂಬಂಧಪಟ್ಟಿದ್ದು ಅಂತ ಯಾಕೆ ಕರಿತೀವಿ ಅಂದ್ರೆ ಬ್ರಹ್ಮನ ನಾಲೆಜ್ ಅನ್ನ ಪ್ರಕಟಪಡಿಸಿದ್ದು ಸರಸ್ವತಿಯ ಮೂಲಕ. ಹಾಗಾಗಿ ಹೀಸ್ ಅ ಫಾದರ್ಲಿ ಫಿಗರ್. ಆದ್ರೆ ಈಗ
ನನ್ನ ಕ್ರಿಯೇಷನ್ ಅನ್ನೋದನ್ನ ನನ್ಗೇನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಈ ಉತ್ಪತ್ತಿ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳೋಣ. ಉತ್ಪತ್ತಿ ಈಸ್ ನಾಟ್ ರಿಲೇಟೆಡ್ ಟು ಇಂಟರ್ಕೋರ್ಸ್. ನಾನು ನಿಮ್ಗೆ ಈಸಿ ಆಗ್ಲಿ ಅನ್ನುವಂತ ಒಂದು ಎಕ್ಸಾಂಪಲ್ಗೋಸ್ಕರ ಇದನ್ನ ಹೇಳ್ತೀನಿ. ಈ ಬಟ್ಟೆ ಹಾಕೊಂಡಿದ್ದೀನಲ್ವಾ, ಇದನ್ನ ಸೋಲ್ಕಾರಿ ಬ್ರ್ಯಾಂಡ್ ಅಂತ, ನನ್ನ ಓನ್ ಬ್ರ್ಯಾಂಡ್. ಇದನ್ನ ನಾನು ಉತ್ಪತ್ತಿ ಮಾಡಿರೋದು. ಅಂದ್ರೆ ಇದನ್ನ ಕ್ರಿಯೇಟ್ ಮಾಡೋಕೆ ನನಗೆ ನನ್ನ ಇಮ್ಯಾಜಿನೇಷನ್ ಪವರ್ ಹಾಗೆ ನನ್ನ ಎಫರ್ಟ್ ಅನ್ನುವಂಥದ್ದು ಇಲ್ಲಿ ಯುಟಿಲೈಸ್ ಆಗಿದೆಯೇ ವಿನಃ ಇದನ್ನ ಕ್ರಿಯೇಟ್ ಮಾಡೋಕೆ ನನಗೆ ಯಾವುದೋ ಒಂದು ಮಸ್ಕ್ಯುಲಿನ್ ಎನರ್ಜಿಯ ಅವಶ್ಯಕತೆ ಇಲ್ಲ. ನಿಮ್ದು ಯಾವುದೇ ಒಂದು ಕನಸಿರಬಹುದು, ಯಾವುದೇ ಒಂದು ಇಮ್ಯಾಜಿನೇಷನ್ ಅನ್ನುವಂಥದ್ದು ಏನಿರುತ್ತೆ ಅದನ್ನ ಉತ್ಪತ್ತಿ ಅಂತ ಕರೀತಾರೆ. ಅದು ಯಾವಾಗ ಜನ್ಮ ಅಂತ ಕರೆಸ್ಕೊಳ್ಳುತ್ತೆ ಅಂತಂದ್ರೆ ಆವಾಗ ಒಂದು ಫೀಮೇಲ್ ಎನರ್ಜಿ ಒಂದು ಮೇಲ್ ಎನರ್ಜಿಯ ಇಂಟರ್ಕೋರ್ಸ್ ಅನ್ನೋದು ಇನ್ವಾಲ್ವ್ ಆದಾಗ ಅದನ್ನ ಜನ್ಮ ಅಂತ ಕರೀತಾರೆ. ನಾನಿವಾಗ ಎಕ್ಸಿಸ್ಟೆನ್ಸ್ ನಲ್ಲಿ ಇದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ನನ್ನ ತಂದೆ ತಾಯಿ. ನೀವು ಎಕ್ಸಿಸ್ಟೆನ್ಸ್ ಇರೋದಕ್ಕೆ ನಿಮ್ಮ ತಂದೆ ತಾಯಿ ಕಾರಣ. ಸೊ ಜನ್ಮ ಬೇರೆ, ಉತ್ಪತ್ತಿ ಬೇರೆ, ಉದ್ಭವ ಬೇರೆ. ಯಾವಾಗ ಈ ಲೆವೆಲ್ ಅಲ್ಲಿ ನಾವು ಡೈಮೆನ್ಷನ್ ಅನ್ನ ಚೇಂಜ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ತೀವಿ, ನಮ್ಮ ಪುರಾಣದ ಮೀನಿಂಗ್ ಏನು, ಇಟ್ಸ್ ನಥಿಂಗ್ ಟು ಡೂ ವಿತ್ ವಲ್ಗ್ಯಾರಿಟಿ ಅನ್ನೋದು ಅರ್ಥ ಆಗುತ್ತೆ. ನೋ ಡೌಟ್ ಬ್ರಹ್ಮನ ಮುಖದಿಂದ ಸರಸ್ವತಿ ಹುಟ್ಲು ಅಂತಂದ್ರೆ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಆಕೆಗೆ ಬ್ರಹ್ಮ ಫಾದರ್ಲಿ ಫಿಗರ್. ಆದ್ರೆ ಈ ಕಾಂಟೆಕ್ಸ್ಟ್ ಏನ್ ಹೇಳುತ್ತೆ, ಈ ಒಂದು 2 ವರ್ಡ್ ಆದ್ಮೇಲೆ ಮುಂದೆ ಆ ಒಂದು ಭಾಗವತ ಪುರಾಣದ ಶ್ಲೋಕದಲ್ಲಿ ಏನೇನ್ ಮೆನ್ಷನ್ ಮಾಡಿದ್ದಾರೆ ಅದ್ಯಾವುದನ್ನು ಕೂಡ ಸನಾತನ ಧರ್ಮದ ಮೇಲೆ ಅಟ್ಯಾಕ್ ಮಾಡೋರು ಹೇಳೋದು ಇಲ್ಲ, ನೋಡೋದು ಇಲ್ಲ, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. 2 ಮಾತು ಹೇಳ್ಬಿಟ್ಟು ಆಮೇಲೆ ಬಿಟ್ಬಿಡೋದು. ಇದು ಹೆಂಗಿದೆ ಅಂತಂದ್ರೆ, ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ, ಅದ್ರಲ್ಲಿ ಫುಲ್ ಬೆಳಗ್ಗೆಯಿಂದ ಸಂಜೆವರೆಗೆ ಏನೋ ಗಲಾಟೆ ನಡೆದಿದೆ, ನಿಮಗ್ ಗೊತ್ತಿಲ್ಲ, ನೀವು ಔಟ್ ಆಫ್ ನೆಟ್ವರ್ಕ್ ಏರಿಯಾದಲ್ಲಿ ಇದ್ರಿ. ಮರುದಿನ ಬೆಳಗ್ಗೆ ಎದ್ದು ನೋಡ್ತೀರಾ, ಯಾವುದೋ ಒಂದೇ ಒಂದು ಪ್ಯಾರಾಗ್ರಾಫ್ ಅನ್ನ ಓದ್ಕೊಂಡ್ಬಿಟ್ಟು ಏನೋ ಆಗಿದೆ ಅಂತ ಗೊತ್ತಾಗದೆ ನಿಮ್ದೇ ಆಗಿರುವಂತ ನರೇಶನ್ ಅನ್ನ ತೆಗೆದ್ಬಿಟ್ಟು ನೀವು ನಿಮ್ ಫ್ರೆಂಡ್ಗೆ ಹೇಳ್ತೀರಾ, ಹಿಂಗಾಗಿದೆ ಮಾರಾಯ ಅಂತ. ಹಿಂಗಾಗಿರೋದು ಕಾಂಟೆಕ್ಸ್ಟ್. ನೆಕ್ಸ್ಟ್ ಏನಿದೆ ಆ ಭಾಗವತ ಪುರಾಣದಲ್ಲಿ ಅಂತಂದ್ರೆ, ಸರಸ್ವತಿ ಅಂದ್ರೆ ಆ ನಾಲೆಜ್ ಅನ್ನುವಂಥದ್ದು ಏನಿದೆ ಅಲ್ವಾ, ಆ ನಾಲೆಜ್ ಅನ್ನ ನೋಡಿ ಬ್ರಹ್ಮನಿಗೆ ಎಷ್ಟು ಅಂದ್ರೆ ಸೆಲ್ಫ್ ಆಬ್ಸೆಷನ್ ಅಂತ ಹೇಳ್ತಾರಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ನಂದು ಯಾವುದೋ ಒಂದು ವಿಡಿಯೋ ನೋಡಿ ನಂಗೆ ನಾನೇ ಫ್ಯಾನ್ ಆಗ್ಬಿಡೋದು, ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಮೈ ಗಾಡ್ ಅಮೇಸಿಂಗ್, ಐ ಆಮ್ ಸೋ ಗ್ರೇಟ್ ಅನ್ನೋ ತರದಲ್ಲಿ ಒಂದು ಸೆಲ್ಫ್ ಆಬ್ಸೆಷನ್, ನಾರ್ಸಿಸಿಸ್ಟಿಕ್ ಫೀಲಿಂಗ್ ಅಂತ ಏನ್ ಹೇಳ್ತಾರೆ. ಬ್ರಹ್ಮನಿಗೆ ಹೈಯೆಸ್ಟ್ ಎನರ್ಜಿ ಆಗಿದ್ರು ಕೂಡ ಇವನ್ ಹಿ ಫೆಲ್ಟ್ ದ್ಯಾಟ್ ನಾನು ಇಷ್ಟು ಅಮೇಸಿಂಗ್ ಕ್ರಿಯೇಷನ್ ಅನ್ನ ಮಾಡಿದ್ದೀನ. ಅದನ್ನ ಎಕ್ಸ್ಪ್ಲೇನ್ ಮಾಡುವ ಸಲುವಾಗಿ ಅಲ್ಲಿ ಬಂದಿರುವಂತಹ ಪದ ಕಾಮ ಅಂತಂದ್ರೆ ಅದನ್ನ ನೋಡಿ ಅದ್ರ ಮೇಲೆ ಒಂಥರ ಫ್ಯಾನ್ ಆಗ್ಬಿಡೋದು, ಸೆಲ್ಫ್ ಒಬ್ಸೆಸ್ಡ್ ಆಗ್ಬಿಡೋದು. ಅಂಥದ್ದು ಆದ್ಮೇಲೆ ನೆಕ್ಸ್ಟ್ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಬರೋದೇನು ಅಂತಂದ್ರೆ, ಈ ಬ್ರಹ್ಮನ ಬೇರೆ ಬೇರೆ ದೇಹದ ಭಾಗದಿಂದ ಹುಟ್ಟಿರುವಂತಹ ಮಕ್ಕಳು ಅಂತ ಯಾರಿರ್ತಾರೆ ಅದರಲ್ಲಿ ಒಬ್ಬ ಮರೀಚ. ಆ ಮರೀಚ ತಂದೆಗೆ ಹೇಳ್ತಾನೆ, ಇಂಥ ಭಾವನೆ ಕೂಡ ನಿನ್ನ ಮನಸ್ಸಿನಲ್ಲಿ ಬರಬಾರ್ದು. ಜೊತೆಗೆ ಮುಂದುವರೆದು ಹೇಳೋದು, ಇಂಥ ಭಾವನೆ ಬಂದಿದೆ ಅಂತಂದ್ರೆ ನೀನು ಈ ಒಂದು ಪದವಿಯಲ್ಲಿ ಕೂತ್ಕೊಳ್ಳೋದು ಅಯೋಗ್ಯತನ. ನಿನ್ನಂಥ ಅಯೋಗ್ಯ ಹಿಂದ್ಯಾವುದೇ ಬ್ರಹ್ಮ ಕೂಡ ಆಗಿರ್ಲಿಲ್ಲ, ಮುಂದೆ ಆಗದ್ದೇ ಇರ್ಲಿ ಅನ್ನೋದು ನನ್ನ ಭಾವನೆ. ಅಂದ್ರೆ ಬ್ರಹ್ಮ ಅನ್ನುವಂಥದ್ದು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಪದವಿ. ಹಾಗಾಗಿ ನಿನ್ನಲ್ಲಿ ಈ ಒಂದು ಭಾವನೆ ಉತ್ಪತ್ತಿ ಆಗೋದು ಕೂಡ ಮಹಾಪಾಪ. ಅಂದ್ರೆ ಸೆಲ್ಫ್ ಆಬ್ಸೆಷನ್, ಅಥವಾ ಇಲ್ಲಿ ಸರಸ್ವತಿಯನ್ನ ಪರ್ಸಾನಿಫೈ ಮಾಡ್ಕೊಂಡು ತಗೊಂಡ್ರು, ನಿನ್ನ ಮಗಳ ಮೇಲೆ ನಿನಗೆ ಮೋಹ ಹುಟ್ಟೋದು ಕೂಡ ಪರಮ ಪಾಪ. ನೀನು ಚೇರಲ್ಲಿ ಕುತ್ಕೊಳ್ಳೋಕೆ ಅಯೋಗ್ಯ, ಹಿಂದೆ ಬಂದಿರುವಂತಹ ಯಾವ ಬ್ರಹ್ಮನು ಇದಕ್ಕೆ ಸಾಕ್ಷಿ ಆಗಿಲ್ಲ. ಅಂದ್ರೆ ಯಾರೂ ಮಾಡ್ದೋಗಿರೋ ಏನೋ ಮಹಾನ್ ಅಪರಾಧ ನೀನ್ ಮಾಡಿದ್ಯಾ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಆ ಮಗ ಕೊಡ್ತಾನೆ. ಅದನ್ನ ಕೇಳಿಸ್ಕೊಂಡು ಬ್ರಹ್ಮ ತನ್ನ ದೇಹ ತ್ಯಾಗ ಮಾಡ್ತಾನೆ. ಇಲ್ಲಿ ಮತ್ತೆ ಅರ್ಥ ಮಾಡ್ಕೊಳ್ಬೇಕು, ದೇಹ ಅಂತಂದ್ರೆ ನನ್ನ ನಿಮ್ಮ ಹಾಗೆ ಫಿಸಿಕಲ್ ಬಾಡಿ ಅಲ್ಲ, ಇಟ್ಸ್ ರಿಲೇಟೆಡ್ ಟು ಪೊಸಿಷನ್. ಬ್ರಹ್ಮತ್ವವನ್ನ ತ್ಯಾಗ ಮಾಡ್ತಾನೆ. ಅಂಡ್ ನಾನೊಂದು ಟೈಮ್ ಟ್ರಾವೆಲಿಂಗ್ ರಿಲೇಟೆಡ್ ಆಗಿ ಒಂದು ಎಪಿಸೋಡ್ ಅನ್ನ ಮಾಡಿದ್ದೆ, ಅದರಲ್ಲೂ ಕೂಡ ಹೇಳಿದ್ದೆ, ಒಂದು ಕಲ್ಪ ಅಂತಂದ್ರೆ ಏನು ಅಂತಂದ್ರೆ, ಇವಾಗ ನಿಮಗೆ ಯುಗದ ಬಗ್ಗೆ ಐಡಿಯಾ ಇರುತ್ತೆ. ಈ ಯುಗ ಅನ್ನುವಂಥದ್ದು 43,20,000 ವರ್ಷ ಸೇರಿದ್ರೆ ಒಂದು ಯುಗ ಅಂತ ಹೇಳ್ತಾರೆ. ಅಂಥ 1000 ಯುಗಗಳನ್ನ ಜಾಯಿನ್ ಮಾಡಿದ್ರೆ ಒಂದು ಕಲ್ಪ ಆಗುತ್ತೆ. ಆ ಪ್ರತಿಯೊಂದು ಕಲ್ಪಕ್ಕೆ ಒಬ್ಬೊಬ್ಬ ಬ್ರಹ್ಮ ಇರ್ತಾನೆ. ಅಂದ್ರೆ ಆ ಎನರ್ಜಿ ಅನ್ನೋದು ರಿನ್ಯೂ ಆಗ್ತಾ ಇದೆ, ಇಟ್ಸ್ ಗೆಟಿಂಗ್ ಟ್ರಾನ್ಸ್ಫಾರ್ಮ್ಡ್. ಹಾಗಾಗಿ
ಆ ಬ್ರಹ್ಮ ಬೇರೆ. ಅಲ್ಲಿ ಎಲ್ಲೂ ಕೂಡ ಬ್ರಹ್ಮ ತನ್ನ ಮಗಳಾಗಿರುವಂತಹ ಸರಸ್ವತಿಯನ್ನ ಮದುವೆ ಆಗಿರುವಂತಹ ನರೇಶನ್ನೇ ಇಲ್ಲ. ಹಾಗಾಗಿ ಬ್ರಹ್ಮ ಸರಸ್ವತಿಯನ್ನ ಅತ್ಯಾಚಾರ ಮಾಡ್ದ, ಅವಳನ್ನ ಮದುವೆ ಮಾಡ್ಕೊಂಡ, ತನ್ನ ಮಗಳು ಅಂತ ನೋಡಿಲ್ಲ ಅನ್ನುವಂತಹ ನರೇಶನ್ ರಾಂಗ್. ನೆಕ್ಸ್ಟ್, ಇದ್ರ ಉಲ್ಲೇಖ ಇನ್ನೊಂದು ಪುರಾಣದಲ್ಲಿ ಬರುತ್ತೆ. ಯಾವ ಪುರಾಣದಲ್ಲಿ ಅಂತಂದ್ರೆ ಬ್ರಹ್ಮ ವೈವರ್ತ ಪುರಾಣ. ಆ ಪುರಾಣದಲ್ಲಿ ಬರುವಂತಹ ನರೇಶನಲ್ಲಿ ಏನು ಅಂತಂದ್ರೆ, ಯಾವ ಸರಸ್ವತಿಯನ್ನ ನಾವು ವಿದ್ಯೆಯ ಅಧಿದೇವತೆ ಅಂತ ಪೂಜೆ ಮಾಡ್ತೀವಿ, ಅವಳು ಬ್ರಹ್ಮನ ಮುಖದಿಂದ ಜನಿಸಿದವಳಲ್ಲ, ವಿಷ್ಣುವಿನ ಮುಖಾರವಿಂದ ಅದರ ಮೂಲಕ ಜನಿಸಿದವಳು. ಹಾಗಾಗಿ ಆವಾಗಿರುವಂತಹ ಬ್ರಹ್ಮ ಬೇರೆ, ಆ ಕಲ್ಪದಲ್ಲಿ ಇದ್ದಂತಹ ಬ್ರಹ್ಮ ಬೇರೆ, ಈ ಕಲ್ಪದಲ್ಲಿ ಇರುವಂತಹ ಬ್ರಹ್ಮ ಬೇರೆ. ಇವರಿಬ್ಬರ ನಡುವೆ ನಡೆದಿರುವಂತಹ ಮದುವೆ. ಇನ್ನೊಂದನ್ನ ಅರ್ಥ ಮಾಡ್ಕೊಳ್ಬೇಕು, ಮದುವೆ ಅಂತಂದ್ರೆ ಅದು ಡೈರೆಕ್ಟ್ ಆಗಿ, ಐ ಹ್ಯಾವ್ ನೋ ಐಡಿಯಾ ವೈ ಇಟ್ ಈಸ್ ಲೈಕ್ ದ್ಯಾಟ್, ಡೈರೆಕ್ಟ್ ಆಗಿ ಮದುವೆ ಅಂದ ತಕ್ಷಣ ಇಟ್ ಎಂಡ್ಸ್ ವಿತ್, ಅಂದ್ರೆ ನಮ್ಮ ಇಮ್ಯಾಜಿನೇಷನ್ ಪವರೇ ಇರೋದು ಆ ಗಂಡ ಹೆಂಡತಿ ಆಗ್ತಾರೆ, ಅವರಿಬ್ಬರ ಮಧ್ಯ ಲೈಂಗಿಕ ಸಂಬಂಧ ಇರುತ್ತೆ, ಅದನ್ನೇ ಮದುವೆ. ಇಟ್ಸ್ ಬಿಯಾಂಡ್ ದ್ಯಾಟ್, ಇಟ್ಸ್ ಬಿಯಾಂಡ್ ದ್ಯಾಟ್ ಆಲ್ಸೋ. ಅಂದ್ರೆ ಗಂಡ ಹೆಂಡತಿ ಅಂತಂದ್ರೆ ಬರೇ ರೂಮ್ಗೆ ರಿಲೇಟೆಡ್ ಆಗಿರುವಂತಹ ವಿಷಯ ಅಲ್ಲ. ಸಂಗಾತಿ, ಕಾನ್ಸೋರ್ಟ್ ಅಂತ ಏನಕ್ಕೆ ಕರಿತೀವಿ, ಶಿವ ಪಾರ್ವತಿಯನ್ನ ಕಾನ್ಸೋರ್ಟ್ ಅಂತ ಹೇಳ್ತೀವಿ. ಪಾರ್ವತಿ ಶಿವನ ಸಂಗಾತಿ ಅಂದ್ರೆ ಏನು, ಶಿವ ಇಲ್ಲದೆ ಪಾರ್ವತಿ ಇಲ್ಲ, ಪಾರ್ವತಿ ಇಲ್ಲದೆ ಶಿವ ಇಲ್ಲ. ಹಾಗೆ ಸರಸ್ವತಿ ಬ್ರಹ್ಮನ ಕನ್ಸೋರ್ಟ್. ಈಗ ನಾನು ಏನೋ ಒಂದು ಕೆಲಸ ಮಾಡ್ತೀನಿ ಅಂತಂದ್ರೆ, ಈ ಒಂದು ಸಪೋಸ್ ಈ ಬ್ರ್ಯಾಂಡ್ ಅಲ್ಲಿ ಸಿಇಒನು ನಾನೇ, ಈ ಬ್ರ್ಯಾಂಡ್ ನ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ನಾನೇ, ಅಂದ್ರೆ ಅವರಿಬ್ರು ಒಂದೇ, ಆದ್ರೆ ಅವರ ಜಾಬ್ ರೋಲ್ ಬೇರೆ. ಈ ಬ್ರ್ಯಾಂಡ್ ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ನಾನೇ, ಫೌಂಡರು ನಾನೇ, ಸಿಇಒನು ನಾನೇ. ಬಟ್ ಇದ್ ಮೂರಲ್ಲೂ ನನ್ನ ಜಾಬ್ ರೋಲ್ ಚೇಂಜ್ ಆದ್ರೂ ಕೂಡ ನಾನು ಒಂದೇ. ಹಾಗೆ ಬ್ರಹ್ಮ ಹಾಗೂ ಸರಸ್ವತಿ ಅವರಿಬ್ರು ಸಂಗಾತಿ. ಯಾವುದೋ ಒಂದು ಕೆಲಸದ ಸಲುವಾಗಿ ಅವರಿಬ್ರು ಇರಲೇಬೇಕು ಒಟ್ಟಿಗೆ. ಇದನ್ನ ಸಂಗಾತಿ ಅಂತ ಕರೀತಾರೆ, ಇದನ್ನ ಕಂಪ್ಯಾನಿಯನ್ಶಿಪ್ ಅಂತ ಕರೀತಾರೆ. ಇದು ಮದುವೆಯ ಮೇನ್. ಈ ಮದುವೆ ಅಂತ ಏನಕ್ಕೆ ಶುರು ಮಾಡ್ಕೊಂಡು ಅಂತಂದ್ರೆ, ದಿಸ್ ಇಸ್ ದ ರೀಸನ್, ಕಂಪ್ಯಾನಿಯನ್ಶಿಪ್. ಹಾಗೆ ಶಿವ ಪಾರ್ವತಿ, ಹಾಗೆ ನಮ್ಮ ವಿಷ್ಣು ಲಕ್ಷ್ಮಿ. ಸಂಗಾತಿ ಅಂತಂದ್ರೆ ಬರೇ ಹೆಂಡತಿ ಅನ್ನುವಂಥ ಚಿಕ್ಕ ವರ್ಡ್ಗೆ ಲಿಮಿಟ್ ಮಾಡ್ಕೊಂಡ್ರೆ ನಮ್ಗದು ಅರ್ಥ ಆಗೋದಿಲ್ಲ. ಆ ಫಿಲಾಸಫಿಕಲ್ ವೇ ಅನ್ನುವಂಥದ್ದು ಅರ್ಥ ಆಗೋದಿಲ್ಲ. ಸೊ ಇದು ಎರಡು ಕಥೆ ಆದ್ರೆ, ಇನ್ನೊಂದು ಕಥೆಯನ್ನ ಹೇಳ್ತೀನಿ. ಇದನ್ನ ನಾನು ಹೆಂಗ್ ಅರ್ಥ ಮಾಡ್ಕೊಂಡಿದೀನಿ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಬ್ರಹ್ಮನಿಗೆ 5 ಮುಖ ಇತ್ತು ಅಂತ ಹೇಳ್ತಾರೆ. ಪಂಚಮುಖಿಯಾಗಿದ್ದವನು ಶಿವನ ಮೂಲಕ ಅವನ ಒಂದು ತಲೆಯನ್ನ ಶಿವ ಕಡಿತಾನೆ. ಆ ತಲೆ ಕಡ್ದಿರುವಂಥದ್ದು ಏನಿರುತ್ತೆ, ಬ್ರಹ್ಮ ಕಪಾಲ ಅನ್ನುವಂಥದ್ದು, ಅದ್ರ ಮೋಕ್ಷ ಅನ್ನೋದು ಹೇಗಾಯ್ತು ಅನ್ನೋದನ್ನ ನಾನು ಕಾಶಿಯಲ್ಲಿ ಕೂತ್ಕೊಂಡು ನಿಮ್ಗೆ ಆ ಕಥೆಯನ್ನ ಹೇಳಿದೀನಿ. ತಮ್ನೇಲನ್ನ ಇಲ್ಲಿ ಕೊಡ್ತಾ ಇದ್ದೀನಿ, ದಯವಿಟ್ಟು ಆ ಕಥೆಯನ್ನ ಅಲ್ಲಿ ಕೇಳಿಸ್ಕೊಳ್ಳಿ. ಬಟ್ ಅದರ ಒಂದು ಕನೆಕ್ಷನ್ ಅನ್ನ ಹೇಳ್ತೀನಿ. ಯಾವಾಗ ತಾನು ಫಾದರ್ಲಿ ಫಿಗರ್ ಆಗಿದ್ರೂ ಕೂಡ ತನ್ನ ಕ್ರಿಯೇಷನ್ ಮೇಲೆ ಸೆಲ್ಫ್ ಒಬ್ಸೆಷನ್ ಆಗುತ್ತೆ ಅಂತಂದ್ರೆ, ಅಂದ್ರೆ ಇವಾಗ ನನಗೆ ಏನ್ ಸಖತ್ತಾಗಿ ಕಾಂಟೆಂಟ್ ಕ್ರಿಯೇಟ್ ಮಾಡಿದೀನಿ ಗುರು ಅನ್ನೋ ತರದ್ದು ಒಂದು ಅಹಂಕಾರ ಬೆಳೆತು ತಿಳ್ಕೊಳ್ಳಿ. ಆ ಅಹಂಕಾರ ಅನ್ನುವಂಥದ್ದನ್ನ, ಬ್ರಹ್ಮನ ಆ ಅಹಂಕಾರದ ತಲೆಯನ್ನ, ಅಂದ್ರೆ ಆ ನಾರ್ಸಿಸಿಸ್ಟಿಕ್ ಫೀಲಿಂಗ್ ಬೇಡ, ಇದು ಒಳ್ಳೇದಲ್ಲ ಅನ್ನೋ ಕಾರಣಕ್ಕೋಸ್ಕರ ಶಿವ ಕತ್ತರಿಸ್ತಾನೆ ಅದನ್ನ. ಆ ಕತ್ತರಿಸಿದ ಮೇಲೆ ಬ್ರಹ್ಮನಿಗೆ ಆ ಅಹಂಕಾರದ ಭಾವನೆ ಹೋದ್ಮೇಲೆ, ನನ್ನ ಕೆಲಸಕ್ಕೆ ಅಂದ್ರೆ ನನ್ನ ಈ ಕಾನ್ಶಿಯಸ್ ಎನರ್ಜಿ ಅನ್ನುವಂಥದ್ದು ಏನಿದೆ, ನನ್ನ ಕ್ರಿಯೇಷನ್ ಪವರ್ ಅನ್ನುವಂಥದ್ದು ಏನಿದೆ, ಅದಕ್ಕೆ ನಾಲೆಜ್ನ ಸಹಕಾರ ಇಲ್ಲ ಅಂತಂದ್ರೆ, ಬರೇ ವಿದ್ಯೆ ಇದ್ರೆ ಸಾಕಾಗೋದಿಲ್ಲ. ವಿದ್ಯೆಯ ಜೊತೆಗೆ ಅದನ್ನ ಹೇಗೆ ಬಳಸಬೇಕು ಅನ್ನುವಂತಹ ಕಾಮನ್ ಸೆನ್ಸ್ ಬೇಕಾಗತ್ತೆ ಅಂತ ಹೇಳ್ತೀವಲ್ವಾ. ವಿದ್ಯೆಯ ಜೊತೆಗೆ ವಿನಯ ಇರಬೇಕು ಅಂತ ಹೇಳೋದು ಅದಕ್ಕೆ. ಹಾಗಾಗಿ ಅವನು ಈ ಸರಸ್ವತಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ನನ್ನ ಹತ್ರ ಇರುವಂತಹ ಎನರ್ಜಿ ಅನ್ನುವಂಥದ್ದು ಏನಿದೆ, ಕ್ರಿಯೇಷನ್ ಪವರ್ ಅನ್ನುವಂಥದ್ದು ಏನಿದೆ, ಅದು ಯಾವಾಗ ಅದನ್ನ ನಾವು ಕಂಪ್ಲೀಟ್ ಅಂತ ಕರಿಬಹುದು ಅಂತಂದ್ರೆ, ಅದಕ್ಕೆ ನಿನ್ನ ಸಹಕಾರ ಬೇಕು, ನಿನ್ನ ಇಂಟೆಲಿಜೆನ್ಸ್ ಪವರ್ ಬೇಕು, ಅದಿದ್ರೇನೆ ಇದು ಕಂಪ್ಲೀಟ್ ಆಗೋದು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಸ್ವತಿ ಬ್ರಹ್ಮನ ಸಂಗಾತಿ ಆಗ್ತಾಳೆ. ದಿಸ್ ಇಸ್ ದ ಫಿಲಾಸಫಿಕಲ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನಿಫೆಸ್ಟೆಡ್ ಎನರ್ಜಿ ಪ್ಲಸ್ ಇಂಟೆಲಿಜೆನ್ಸ್. ಐ ಹೋಪ್ ನಾನು ನನ್ನ ಮ್ಯಾಕ್ಸಿಮಮ್ ಲೆವೆಲಲ್ಲಿ ನಿಮಗೆ ಎಷ್ಟು ಕಾಮನ್ ಎಕ್ಸಾಂಪಲ್ ಅನ್ನ ಕೊಡ್ಬೋದು, ಎಷ್ಟು ಸೈಂಟಿಫಿಕ್ ಅಪ್ರೋಚ್ ಅನ್ನ ಕೊಡ್ಬೋದು, ಎಷ್ಟು ಫಿಲಾಸಫಿಕಲ್ ಎಲಿಮೆಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬಹುದು ಅನ್ನುವಂತಹ ಪ್ರಯತ್ನದಲ್ಲಿ ಯಶಸ್ವಿ ಆಗಿದ್ದೀನಿ ಒಂದು ತಕ್ಕ ಮಟ್ಟಿಗೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಯಾರು ಇಂಥ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ನಮಗೆ ನಮ್ಮ ಮೇಲೆ ಅಸಹ್ಯ ಆಗಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದಷ್ಟು
ಇದನ್ನ ಮಾಡ್ತಾರಲ್ವಾ, ಏನು ಪ್ರೊಪಗ್ಯಾಂಡವನ್ನ ಕ್ರಿಯೇಟ್ ಮಾಡ್ತಾರಲ್ವಾ, ಅಂಥವರಿಗೆ ಇಂಥ ವಿಡಿಯೋವನ್ನ ಕಳಿಸಿ, ಜೊತೆಗೆ ಅಂತ ಪ್ರೊಪಗ್ಯಾಂಡದಲ್ಲಿ ಕೆಲವು ಜನ ಬ್ರೈನ್ ವಾಶ್ ಆಗ್ಬಿಡ್ತಾರೆ. ಚೀತು ತಂದೆ ಮಗಳ ಮಧ್ಯೆ ಈ ಸಂಬಂಧನ ಅನ್ನೋ ತರದಲ್ಲಿ ಏನಿದೆ ಅಂಥವರಿಗೆ ಹೇಳಿ, ಒಂದು ವೇಳೆ ಅದು ತಂದೆ ಮಗಳ ನಡುವೆ ಅಂಥ ಸಂಬಂಧಕ್ಕೆ ಬ್ರಹ್ಮ ಮುಂದಾಗಿದ್ರೂ ಕೂಡ ಅವನ ಪದತ್ಯಾಗ ಆಗತ್ತೆ, ಅಥವಾ ಆ ರೀತಿ ಮಾಡೋದು ಮಹಾಪಾಪ ಅಂತ ಹೇಳುವಂತಹ ಸ್ಟೇಟ್ಮೆಂಟ್ ನಮ್ಮ ಪುರಾಣದಲ್ಲಿ ಇದೆ. ಸೊ ಈ ಒಂದು ವಿಡಿಯೋವನ್ನ ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಯಾಕೆಂತಂದ್ರೆ ನಮ್ಮ ಸನಾತನ ಧರ್ಮದ ಪ್ರಾಕ್ಟೀಸ್ ಅನ್ನುವಂಥದ್ದು ಏನಿದೆ, ಪರಂಪರೆ ಅನ್ನುವಂಥದ್ದು ಏನಿದೆ, ಅದರಲ್ಲಿ ಯಾರು ದೊಡ್ಡ ಮಟ್ಟದಲ್ಲಿ ಕ್ವೆಶ್ಚನ್ ಅನ್ನ ಎತ್ತುತ್ತಾರೆ ಅಂತಂದ್ರೆ ಅದು ಬ್ರಹ್ಮ ಸರಸ್ವತಿಯ ಸಂಬಂಧದ ಬಗ್ಗೆ. ಹಾಗಾಗಿ ಅಂಥವರಿಗೂ ಗೊತ್ತಾಗ್ಬೇಕು. ಜೊತೆಗೆ ಇಂಥದ್ದು ಗೊತ್ತಾದಾಗ, ನಮಗೆ ಕಾಂಟೆಕ್ಸ್ಟ್ ಗೊತ್ತಾದಾಗ ಅದನ್ನ ಕೌಂಟರ್ ಮಾಡುವಂತಹ ಧೈರ್ಯ ಬರುತ್ತೆ. ಕರೆಕ್ಟ್ ಅಲ್ವಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.